ತವ್ರ ಮನೇಲಿ ನೋಡಿ ಫಂಕ್ಷನ್ ಆಯಿತು. ಫಂಕ್ಷನ್ ಅನ್ನೋಕ್ಕೇನೋ ಮೃತ್ಯುಂಜಯ ಹೋಮ ಆಯಿತು. ಹೋಮ ಆದಮೇಲೆ ಶುಕ್ರವಾರ ಮಾರನೇ ದಿವಸ ಉಡಿ ತುಂಬೋದು ಮತ್ತು ದಿಲ್ ನಮಸ್ಕಾರ ಹಾಕೋದು, ಅಣ್ಣಂಗೆ ಮೆರೆಸ್ಕೊಂಬರೋದು ಅಂದರೆ ಹಳ್ಳಕ್ಕೆ ಹೋಗಿ 2 ತಂಬಿಗೆ ತುಂಬ್ಕೊಂಡು ಬರ್ತಾರೆ. ಅದು ಒಂದು ವೀಡಿಯೋ ಮಾಡಿದ್ದೀವಿ ನೋಡಿ, ಅದೇ ಥರ ಮಾಡಿದ್ದಾರೆ. ನಾನು ವೀಡಿಯೋ ಮಾಡ್ಕೊಳಕ್ಕಿರಲಿಲ್ಲ, ನಾನು ಅವತ್ತೇ ವಾಪಸ್ ಬಂದೆ. ಯಾಕಂದರೆ ಯಾವುದೋ ಒಂದು ಕಾರಣಾಂತರದಿಂದ ತವ್ರ ಮನೇಲಿ ಏನೇ ಆದ್ರೂ ಖುಷಿಯಾಗುತ್ತೆ, ಪ್ರೀತಿಯಿಂದ ಕರೀತಾರೆ, ಹೋಗಬೇಕು ಅನಿಸುತ್ತೆ. ಯಾರೇ ಆಗಲಿ ತವ್ರ ಮನೇಲಿ ಜಗಳ ಆಡ್ಕೊಂಡು ಹೋಗಬೇಡಿ. ಅವ್ರು ಏನೇ ಕೊಟ್ಟರು ಏನೇ ಬಿಟ್ಟರು ತವ್ರ ಮನೆ ಯಾವತ್ತೂ ಬಿಡೋಕೆ ಹೋಗ್ಬೇಡ್ರಿ. ಪ್ರೀತಿಯಿಂದ ಗೆಲ್ಲಬೇಕು ಅಂತ ನನ್ನ ಆಸೆ. ಹೋಗೋಕ್ಕಾಗಿಲ್ಲ, ಬೇಜಾರು. ಅವ್ರ ಅಲ್ಲೇ ಇರೋದೇ ನನ್ನ ಮನಸ್ಸು, ದೇಹ ಮಾತ್ರ ಇಲ್ಲಿದೆ. ಎಲ್ಲರೂ ಅಲ್ಲಿದ್ದಾಗ ನನಗೂ ಕೂಡ ಅಲ್ಲೇ ಇರಬೇಕನ್ನೋ ಆಸೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮ್ ಇರಲೇಬೇಕಾಯಿತು, ಬರಲೇಬೇಕಾಗಿತ್ತು ಬೆಂಗಳೂರಿಗೆ. ಈ ವಿಡಿಯೋ ನೋಡಿ ದಿಳಂಕರ ಹಾಕೋ ವಿಡಿಯೋ. ನಮ್ಮ ಕಡೆಗೆ ಹಲಿಗೆ ತೊಗೊಂಬರ್ತಾರೆ. ಹಲಿಗೆ ಏನಕ್ಕೆ ತರ್ತಾರೆ ಅಂದರೆ, ಏನೋ ಒಂದು ದೆವ್ವ ಭೂತ ಕೆಟ್ಟು ಏನೋ ಗಾಳಿ ಬರೋದಿದ್ರೂ ಆ ಸೌಂಡ್ಗೆ ಹೋಗುತ್ತೆ ಅಂತ ಹಲಿಗೆ ತೊಗೊಂಬರ್ತಾರೆ ಮೆರೆಸ್ಕೊಂಬರುವಾಗ ಮತ್ತು ದಿಲ್ ನಮಸ್ಕಾರ ಹಾಕುವಾಗ. ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತಿದ್ದೀನಿ. ಬಿಡ್ಬೇಕಿತ್ತು, ಯಾರು ಬೇಡ